ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಹೆಸರು ಕಾಳು ಪಲ್ಯ ಅಂತ. ಈ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ಯೂಟ್ಯೂಬ್ ಚಾನಲ್ ಒಳಗೆ ನಾವು ನೋಡೋಣಂತ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 3ರಿಂದ 4 ಕಪ್ ಅಷ್ಟು ಹೆಸರು ಕಾಳು ಇರ್ತದಲ್ಲ, ಅದನ್ನು ಒಂದು 2 ರಿಂದ 3 ತಾಸು ನೆನೆಸಿ ಇದನ್ನು ಕುಕ್ಕರೊಳಗೆ ಹಾಕಿ 5ರಿಂದ 6 ಸೀಟಿ ಮಾಡ್ಕೊಂಡೀನಿ. ನಿಮಗೆ ಬೇಕಂದ್ರೆ ನೆನೆಸಬಹುದು, ಇಲ್ಲ ಡೈರೆಕ್ಟ್ ಕುಕ್ಕರ್ನೇ ಹಾಕಿದ್ರು ನೀವು ಮಾಡ್ಕೋಬಹುದು. ಇದಕ್ಕೆ ಏನಂದ್ರೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ನಾನು ಇದ್ರೊಳಗೆ ಯೂಸ್ ಮಾಡೀನಿ. ಒಂಚೂರು ಬೆಲ್ಲನೂ ಹಾಕೀನಿ, ಮತ್ತು ಆಮೇಲೆ ಸ್ವಲ್ಪ ಸಾಂಬಾರು ಪೌಡರ್ನ ಇದಕ್ಕೆ ಯೂಸ್ ಮಾಡೀನಿ. ಇದಕ್ಕೆ ಮತ್ತೆ ಏನೇನು ಬೇಕಂದ್ರೆ ಉಪ್ಪು, ಅರಿಶಿಣ ಪುಡಿ, ಮತ್ತು ಅಚ್ಚ ಖಾರದ ಪುಡಿ, ಜೀರಿಗೆ ಮತ್ತು ಸಾಸಿವೆ. ಇದ್ರ ರೆಸಿಪಿ ಹೆಂಗೆ ಮಾಡೋಣ ಅಂತ ಹೇಳಿ ನೋಡೋಣ. ಫಸ್ಟಿಗೆ ಒಂದು ಕುಕ್ಕರ್ ತೊಗೊಂಡು ಹೆಸರು ಕಾಳು ಇದ್ರೊಳಗೆ ನಾನು ಬೇಯಿಸಿದ್ದೆಲ್ಲ, ಅದಕ್ಕೆ ನಾನು ಕುಕ್ಕರ್ ಒಳಗನೆ ಇದನ್ನು ಪಲ್ಯ ಮಾಡತ್ತೀನಿ. ಫಸ್ಟಿಗೆ ಇದಕ್ಕೆ ಒಂದು 2 ರಿಂದ 3 ಚಮಚ ಅಷ್ಟು ಎಣ್ಣೆ ಹಾಕತ್ತೀನಿ, ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ಹಾಕತ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಅರ್ಧ ಚಮಚ ಅಷ್ಟು ಇದಕ್ಕೆ ನಾನು ಜೀರಿಗೆ ಹಾಕತ್ತೀನಿ. ಜೀರಿಗೆ ಹಾಕಿದ ಮೇಲೆ ಕರಿಬೇವು ಸ್ವಲ್ಪ ಹಾಕತ್ತೀನಿ. ಕರಿಬೇವು ಚಲೋ ತಂಗ ಸಿಡಿದ ಮೇಲೆ ಇದಕ್ಕೆ ನಾನು ಸಣ್ಣಗೇನು ಹೆಚ್ಚಿಟ್ಕೊಂಡಿದ್ದೆಲ್ಲ ಉಳ್ಳಾಗಡ್ಡಿ, ಒಂದು ಉಳ್ಳಾಗಡ್ಡಿ ನಾ ಎಲ್ಲಿ ಹಾಕತ್ತೀನಿ. ಸೊ ಒಂದು ಉಳ್ಳಾಗಡ್ಡಿನ ಚಲೋ ತಂಗ ಇದನ್ನು ಬೇಯಿಸ್ರಿ, ಇದು ಕಲರ್ ಚೇಂಜ್ ಆಗೋ ತನಕ ಇದನ್ನು ಬೇಯಿಸ್ರಿ. ಇದಕ್ಕೆ ನಾನು ಆ್ಯಕ್ಚುಲಿ ಅಚ್ಚ ಖಾರದ ಪುಡಿ ಹಾಕತ್ತೀನಿ. ನಿಮಗೆ ಬೇಕಂದ್ರೆ ಹಸಿ ಖಾರದ್ಲೇನೂ ಇದು ಮಾಡಿದ್ರೆ ಭಾಳ ರುಚಿ ಆಗ್ತೈತಿ. ಇದು ಚಲೋ ತಂಗ ನೋಡ್ಬೋದು ನೀವು, ಕಲರ್ ಎಲ್ಲ ಚೇಂಜ್ ಆಗೈತಿ. ಇದಾದ್ಮೇಲೆ ಒಂದು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕತ್ತೀನಿ. ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎರಡೂ ಚಲೋ ತಂಗ ಮಿಕ್ಸ್ ಮಾಡಿರಿ. ಇದೇನು ಬೇಯುವಂಥ ಅವಶ್ಯಕತೆ ಇಲ್ಲ, ಈಗೆಲ್ಲ ಮಸಾಲೆ ಈಗ ಹಾಕ್ಬಿಡ್ಬೋದು. ನಾ ಏನು ಮಾಡತ್ತೇನೆ, ಒಂದು ಅರ್ಧ ಚಮಚ ಅಷ್ಟು ಇದಕ್ಕೆ ಅರಿಶಿನ ಪುಡಿ ಹಾಕತ್ತೀನಿ. ಆಮೇಲೆ ಒಂದು ಉಪ್ಪಿಗೆ ಎಷ್ಟು ಬೇಕಲ್ಲ ನಿಮಗೆ, ಅಷ್ಟು ರುಚಿ ಬೇಕಷ್ಟು ನೀವು ಉಪ್ಪು ಹಾಕೋಬೋದು ಇದಕ್ಕೆ. ಆಮೇಲೆ ಸ್ವಲ್ಪ ನಾ ಬೆಲ್ಲ ಹಾಕತ್ತೀನಿ. ಇದು ಸ್ವಲ್ಪ ಸ್ವೀಟ್ ಇದ್ರೂ ಇನ್ನೂ ರುಚಿ ಆಗ್ತೈತಿ ಅಂತ. ಇದಕ್ಕಂತ ಸಾಂಬಾರು ಮಸಾಲಾನು ನಾವು ಹಾಕತ್ತೇವಲ್ಲ, ಖಾರದ ಜೊತೆ ಒಂಚೂರು ಬೆಲ್ಲ ಆದ್ರೆ ಸ್ವಲ್ಪ ಚಲೋ ಬ್ಯಾಲೆನ್ಸ್ ಆಗ್ತೈತಿ ಪಲ್ಯ ಒಳಗೆ, ಸ್ವಲ್ಪ ಸ್ವೀಟ್ನೆಸ್ ಬರ್ತೈತಿ. ಇದಾದಮೇಲೆ ಸ್ವಲ್ಪ ಚಲೋ ತಂಗ ಕಲಿಸ್ಕೊಂಡಾದ್ಮೇಲೆ ಖಾರದ ಪುಡಿ ಒಂದೂವರೆ ಚಮಚ ಅಷ್ಟು ನಾ ಇದಕ್ಕೆ ಸಾಂಬಾರು ಮಸಾಲ ಹಾಕತ್ತೀನಿ. ಇದು ಸಾಂಬಾರು ಮಸಾಲ ನಾನು ಮನೆಯೊಳಗೆ ಮಾಡಿದ್ದೆ. ನಿಮಗೇನಾದರೂ ರೆಸಿಪಿ ಬೇಕಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ನೀವು ಚೆಕ್ ಮಾಡ್ಬೋದು. ಇದನ್ನು ಚಲೋ ತಂಗ ಕಲಿಸಿ ಒಂಚೂರು ಬೇಯಕ್ಕೆ ಬಿಡ್ರಿ. ಇದು ಒಂಚೂರು ಎಣ್ಣೆ ಬಿಡ್ತೈತಿ, ಎಲ್ಲನೂ ಬೇಯ್ದಾದ್ರೆ ನೋಡ್ಬೋದು ನೀವು ಎಷ್ಟು ಚಲೋ ಈಗ ಎಲ್ಲನೂ ಬೆಂದೈತಿ, ಮತ್ತು ಆಮೇಲೆ ಎಣ್ಣೆನೂ ಬಿಟ್ಟೈತಿ, ಎಲ್ಲ ಮಸಾಲಾನು ಬೆಲ್ಲ ಎಲ್ಲನೂ ಕರಗೈತಿ. ಇದಕ್ಕೆ ನಾವು ಕುದಿಸಿಟ್ಟಿರುವಂಥ ಹೆಸರು ಕಾಳು ಹಾಕತ್ತೀನಿ. ಇದು ಹೆಸರು ಕಾಳಿದು ಆ್ಯಕ್ಚುಲಿ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ, ನೀವು ಇದನ್ನ ಒಂಚೂರು ಬೇಯಿಸಿದ್ರೂ ನಡಿತೈತಿ. ಯಾಕಂದ್ರೆ ಆಲ್ರೆಡಿ ಹೆಸರು ಕಾಳೆಲ್ಲ ಬೆಂದ್ಬಿಟ್ಟಿರ್ತಾವೆ. ಆದರೂ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ರೆ ಎಲ್ಲನೂ ಸೇರಿ ಚಲೋ ತಂಗ ಕುದೀತೈತಲ್ಲ, ಆವಾಗ ಒಂದು ಸ್ವಲ್ಪ ರುಚಿ ಚಲೋ ಬರ್ತೈತಿ. ಇಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕತ್ತೀನಿ, ಜಾಸ್ತಿ ಹಾಕತ್ತಿಲ್ಲ. ಆಮೇಲೆ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನಾನಿಲ್ಲಿ 2 ಚಮಚ ಅಷ್ಟು ಇಲ್ಲೇ ಅಚ್ಚ ಖಾರದ ಪುಡಿ ಹಾಕತ್ತೀನಿ. ಇದನ್ನು ಹಾಕ್ಬೋದು. ನಮ್ಮ ಕಡೆ ಮಸಾಲೆ ಖಾರನೂ ಭಾಳ ಹಾಕ್ತಾರೆ. ನೀವು ಮಸಾಲೆ ಖಾರ ಹಾಕಿದ್ರೆ ಸಾಂಬಾರು ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಮಸಾಲೆ ಖಾರದೊಳಗೆ ಎಲ್ಲ ಇರ್ತೈತಿ. ಸೊ ಅದನ್ನು ಹಾಕಂದು ನಾನು ನಾರ್ಮಲ್ ಖಾರ ಹಾಕೋದಕ್ಕೆ ಇದನ್ನು ಹಿಂಗೆ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಕುದ್ರೆ ಸಾಕು. ನೋಡ್ಬೋದು ನೀವೆಲ್ಲ ನೀರೆಲ್ಲ ಮ್ಯಾಲೆ ಬಂದೈತಿ. ಇದನ್ನೊಮ್ಮೆ ಚಲೋ ತಂಗ ಕಲಿಸಿ ನೋಡ್ರಿ. ನಿಮ್ಗೆ ಇಷ್ಟ ನೀರು ಬೇಕಿದ್ದು ಮತ್ತು ಆರಿದ್ಮೇಲೆ ಇನ್ನೂ ಸ್ವಲ್ಪ ಇಷ್ಟೇ. ಅದು ಸಿಂಪಲ್ ರೆಸಿಪಿ ಐತಿ. ಆಮೇಲೆ ಇದಕ್ಕೆ ಒಂಚೂರು ನಾನು ಕೊತ್ತಂಬರಿ ಹಾಕತ್ತೀನಿ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.